ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸ್ನೇಹಿತರೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಏನು SDA ಪೋಸ್ಟ್ಗಳಿಗೆ ಅಂದ್ರೆ 142 ಪೋಸ್ಟ್ಗಳಿಗೆ ಹೈಕೋರ್ಟ್ ಅಲ್ಲಿ, ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಹಾಗೆ ರಿಟರ್ನ್ ಟೆಸ್ಟ್ಗೆ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ರಿಟರ್ನ್ ಟೆಸ್ಟ್ಗೆ ಸಂಬಂಧಪಟ್ಟಿರೋ ಹಾಗೆ ಆ ಸಿಲೆಬಸ್ಗೆ ತಕ್ಕಂಗೆ ನಾನು ವಿಡಿಯೋಸ್ಗಳನ್ನು ನಿಮ್ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಆ ವಿಡಿಯೋಸ್ಗಳಲ್ಲಿ ಈ ರಿಟರ್ನ್ ಟೆಸ್ಟ್ ಅಲ್ಲಿ ಎಸ್ಸೆಗಳಿದಾವೆ, ಟ್ರಾನ್ಸ್ಲೇಷನ್ ಇದೆ, ಹಾಗೇನೆ GK ಕೂಡ ಇದೆ. ಈಗ ನಾನು ಈ ಎಸ್ಸೆಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇವತ್ತಿನ ವಿಷಯ ಎಸ್ಸೆಗೆ ರೈಟ್ ಟು ಎಜುಕೇಶನ್ ಅನ್ನೋ ವಿಷಯದ ಬಗ್ಗೆ ನಾನು ಎಸ್ಸೆನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗಾದ್ರೆ ಸ್ನೇಹಿತರೆ, ಆ ಎಸ್ಸೆನ ನೋಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ನನ್ನ ವಿಡಿಯೋಸ್ಗಳನ್ನ ನೋಡ್ತಿದ್ರೆ ಫಸ್ಟ್ ಟೈಮ್, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಾನು ಉದ್ಯೋಗಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಹಾಗೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಉದ್ಯೋಗಗಳ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಿರೋ ಹಾಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಆ ಎಲ್ಲ ವಿಡಿಯೋಸ್ಗಳನ್ನ ತಾವು ನೋಡಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೋಡೋಣ ಇಲ್ಲಿ ನಾವು ಏನು ಆ ಎಸ್ಸೆ ಅಂತ ನೋಡ್ತಾ ಹೋದಾಗ, ಇವತ್ತು ಇಲ್ಲಿ ಹೈಕೋರ್ಟ್ ಅಲ್ಲಿ 142 ಪೋಸ್ಟ್ಗಳಿಗೆ ಏನ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಾಗೆ ರೈಟ್ ಟು ಎಜುಕೇಶನ್ ಅನ್ನೋದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದು ಈ ಟಾಪಿಕ್ ನಮಗೆ ಎಸ್ಸೆ ಅಪಿಯರ್ ಆಗಬಹುದು ಎಕ್ಸಾಮ್ ಅಲ್ಲಿ. ಈ ಟಾಪಿಕ್ ಮೇಲೆ ಎಕ್ಸಾಮ್ ಅಲ್ಲಿ ಈ ಟಾಪಿಕ್ ಮೇಲೆ ಎಸ್ಸೆ ಬರಲಿಕ್ಕೆ ಕ್ವಶನ್ ಕೂಡ ಅಪಿಯರ್ ಆಗಬಹುದು. ಹಾಗಾಗಿ ಈ ಟಾಪಿಕ್ ಅನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೋಡೋಣ. ಮೊದಲನೇಗೆ ಸ್ವಲ್ಪ ಇಂಟ್ರೊಡಕ್ಷನ್. ರೈಟ್ ಟು ಎಜುಕೇಶನ್ ಅಂದ್ರೆ ನಮಗೆ ಶಿಕ್ಷಣದ ಹಕ್ಕು. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಂದು ಮಗು ನಮ್ಮ ದೇಶದಲ್ಲಿ ಅವನು ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಒಂದು ಹಕ್ಕಿದೆ ಅನ್ನೋದನ್ನ ಈ ರೈಟ್ ಟು ಎಜುಕೇಶನ್ ಅಂತ ಹೇಳ್ತೀವಿ ನಾವು. ಇಂಟ್ರೊಡಕ್ಷನ್. ರೈಟ್ ಆಫ್ ಫ್ರೀ ಎಜುಕೇಶನ್ ಅಂಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್ which was passed by the Indian Parliament on 4th August 2009 describes the provisions of free and compulsory education for children between 6 and 14 under Article 21A of the Indian Constitution. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನದ 21ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಂದು ಹುಡುಗ, ಪ್ರತಿಯೊಂದು ಮಗು, ನಮ್ಮ ದೇಶದ ಪ್ರತಿಯೊಂದು ಮಗು 6ನೇ ವಯಸ್ಸಿನಿಂದ 14ನೇ ವಯಸ್ಸಿನವರೆಗೂ ಯಾವ ಮಗು ಇದೆ, ಯಾವ್ಯಾವ ಮಕ್ಕಳಿದ್ದಾರೆ ನಮ್ಮ ದೇಶದಲ್ಲಿ, ಅವರಿಗೆ ಶಿಕ್ಷಣವನ್ನ ಪಡೆದುಕೊಳ್ಳಕ್ಕೆ ಎಲ್ಲಾ ಹಕ್ಕುಗಳು ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಇದಾವೆ. ಹಾಗೇನೆ ಆ ಶಿಕ್ಷಣ ಯಾವ ರೀತಿ ಇರುತ್ತೆ ಅಂದ್ರೆ ಫ್ರೀ ಆಗಿ ಸಿಗುತ್ತೆ. ಅವನು ಶಿಕ್ಷಣ ಪಡ್ಕೊಳ್ಳಿಕ್ಕೆ ಹಕ್ಕಿದೆ. ಆ ಶಿಕ್ಷಣ ಕೂಡ ಫ್ರೀ ಆಗಿ ಸಿಗಬೇಕು. ಆ ಆಕ್ಟ್ಗೆ, ಆ ಅಮೆಂಡ್ಮೆಂಟ್ಗೆ ನಾವೇನು ಹೇಳ್ತಾ ಇರ್ತೀವಿ, ಆ ಆಕ್ಟ್ಗೆ ನಾವೇನು ಹೇಳ್ತೀವಿ, ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ ಹೇಳ್ತೀವಿ. ಸೊ ಆರ್ಟಿಕಲ್ 21ರಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ನೋಡೋದಕ್ಕೆ ಕಾಣುತ್ತೆ ಅದು. ದ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್ 1st April 2010 ಅಂಡ್ ಇಂಡಿಯಾ ಬಿಕೇಮ್ ಒನ್ ಆಫ್ ದ 135 ಕಂಟ್ರೀಸ್ ವಿಚ್ ಹ್ಯಾವ್ ಮೇಡ್ ಎಜುಕೇಶನ್ ಫಂಡಮೆಂಟಲ್ ರೈಟ್ ಎವ್ರಿ ಚೈಲ್ಡ್. ಅಂದ್ರೆ ಆಗಸ್ಟ್ 2009ರಲ್ಲಿ ಅದನ್ನು ಇಂಡಿಯನ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯಿತು. ಯಾವಾಗ ಆ ಹಕ್ಕನ್ನ ಹಕ್ಕು ಯಾವಾಗ ಅಸ್ತಿತ್ವಕ್ಕೆ ಬಂತಪ್ಪ ಅಂದ್ರೆ 2010 ಏಪ್ರಿಲ್ 1 ರಿಂದ ಆ RT ಆಕ್ಟ್ ಅನ್ನೋದನ್ನ ಜಾರಿಗೆ ಬಂತು ನಮ್ಮ ದೇಶದಲ್ಲಿ. ಆ ಏಪ್ರಿಲ್ 1, 2010ರಿಂದ ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಗು 6ನೇ ವಯಸ್ಸಿನಿಂದ ಹಿಡಿದು 14ನೇ ವಯಸ್ಸಿನವರೆಗೂ ಯಾವುದೇ ಮಗು ಇರಲಿ, ಅವನು ಶಿಕ್ಷಣ ಪಡೆದುಕೊಳ್ಳಕ್ಕೆ ಎಲ್ಲಾ ಹಕ್ಕುಗಳಿದಾವೆ. ಹಾಗೆ ಅದರ ಜೊತೆಗೆ ಆ ಹಕ್ಕಿನ ಜೊತೆ ಆ ಶಿಕ್ಷಣ ಕೂಡ ಯಾವ ರೀತಿ ಆಗಿರಬೇಕು ಅಂದ್ರೆ ಕಂಪ್ಲೀಟ್ಲಿ ಆ ಶಿಕ್ಷಣ ಫ್ರೀ ಆಗಿರಬೇಕು. ಇದು RTE ಹೇಳುತ್ತೆ. ರೈಟ್ ಟು ಎಜುಕೇಶನ್ ಇಸ್ ಯೂನಿವರ್ಸಲ್ ಎಂಟೈಟಲ್ಮೆಂಟ್ to education recognized in the International Convention on Economic, Social and Cultural Rights as a human right. ಯಾವ ರೀತಿ ನಮಗೆ ಮಾನವ ಹಕ್ಕುಗಳಿದಾವೆ, ಅದೇ ರೀತಿ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಕೂಡ ಪ್ರತಿಯೊಂದು ಮಗುವಿಗೆ ಅದೊಂದು ಹಕ್ಕು, ಅದೊಂದು ಮಾನವನ ಹಕ್ಕು ಇದ್ದಂಗೆ ಅಂತ ಹೇಳಬಹುದು. ದಟ್ ಇನ್ಕ್ಲೂಡ್ಸ್ ಫ್ರೀ ಕಂಪಲ್ಸರಿ ಪ್ರೈಮರಿ ಎಜುಕೇಶನ್ ಫಾರ್ ಆಲ್ ಅಂಡ್ ಅನ್ ಆಬ್ಲಿಗೇಷನ್ ಟು ಡೆವಲಪ್ ಸೆಕೆಂಡರಿ ಎಜುಕೇಶನ್ ಆಕ್ಸೆಸಿಬಲ್. ಅಂದ್ರೆ ಆ RTE ಇರೋದ್ರಿಂದ ಫ್ರೀ ಅಂಡ್ ಕಂಪಲ್ಸರಿ, ಪ್ರತಿಯೊಬ್ಬ ಹುಡುಗ ಕಂಪಲ್ಸರಿ ಎಜುಕೇಶನ್ ಪಡಿಲೇಬೇಕು. ಆ ಎಜುಕೇಶನ್ ಫ್ರೀ ಆಗಿರಬೇಕು. ಆ ಎಜುಕೇಶನ್ RTE ಇರೋದ್ರಿಂದ ಅವನು ಪ್ರೈಮರಿ ಎಜುಕೇಶನ್ ತಗೊಂಡ್ರೆ ಅವನು ಸೆಕೆಂಡರಿ ಎಜುಕೇಶನ್ ಅಂದ್ರೆ ಹೈಸ್ಕೂಲ್ ಅಲ್ಲಿ ಎಜುಕೇಶನ್ ಪಡೆಯೋದಕ್ಕೆ ಬಹಳ ಈಸಿಯಾಗಿ ಅವನಿಗೆ ಹೆಲ್ಪ್ ಆಗುತ್ತೆ. ಹೀಗಾಗಿ ಈ RTE ಮೇನ್ಲಿ ಎಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದ್ರೆ ಈ ಪ್ರೈಮರಿ ಎಜುಕೇಶನ್ ಕಂಪಲ್ಸರಿ ಆಗಿ ಸಿಗಬೇಕು ಮಗುವಿಗೆ ಅಂತ ಕಾನ್ಸಂಟ್ರೇಟ್ ಮಾಡುತ್ತೆ. The right to education also includes a responsibility to provide basic education for individuals who have not completed primary education.
ಈಗ ಕೆಲವೊಬ್ರು ಪ್ರೈಮರಿ ಎಜುಕೇಶನ್ ಕಂಪ್ಲೀಟ್ ಆಗದೇನೆ ಇರ್ತಾರೆ, ಎಷ್ಟೋ ಜನ ಪ್ರೈಮರಿ ಎಜುಕೇಶನ್ ಕಂಪ್ಲೀಟ್ ಆಗದೆ ಇರ್ತಾರೆ. ಅಂತವ್ರಿಗೂ ಕೂಡ ಅವ್ರಿಗೆ ಪ್ರೈಮರಿ ಎಜುಕೇಶನ್ ಕಂಪ್ಲೀಟ್ ಆಗಬೇಕು ಅನ್ನೋದನ್ನ ಈ ಹಕ್ಕದಲ್ಲಿ ಹೇಳ್ತಾ ಹೋಗುತ್ತೆ. ಈ ಹಕ್ ಏನ್ ಹೇಳುತ್ತೆ ಅಂದ್ರೆ, ಈ ಆಕ್ಟ್ ಏನ್ ಹೇಳುತ್ತೆ, RT ಏನ್ ಹೇಳುತ್ತೆ ಅಂದ್ರೆ, ಯಾರ್ಯಾರು ಇನ್ಕಂಪ್ಲೀಟ್ ಮಾಡ್ಕೊಂಡಿದೀವಿ ಅವರು ಕೂಡ ಕಂಪ್ಲೀಟ್ ಮಾಡ್ಕೋಬಹುದು, ಅವ್ರಿಗೂ ಕೂಡ ಒಂದು ಅವಕಾಶ ಇದೆ ಈ ಹಕ್ಕಿನ ಪ್ರಕಾರ ಅಥವಾ ಈ ಆಕ್ಟಿನ ಪ್ರಕಾರ. The right to education encompasses obligation to provide education without discrimination at all levels of the education system and to set minimum standards and to improve quality of education. ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನಿಗೆ ಶಿಕ್ಷಣ ಸಿಗಲೇಬೇಕು, ಫ್ರೀಯಾಗಿ ಶಿಕ್ಷಣ ಸಿಗಬೇಕು. ಇಲ್ಲಿ ಅವನು ರಿಚ್ ಇದ್ದಾನೆ, ಅವನು ಪೂರ್ ಇದ್ದಾನೆ, ಅವನು ಬಡವ ಇದ್ದಾನೆ, ಅವನು ಸಾಹುಕಾರ ಇದ್ದಾನೆ, ಅವನಿಗೆ ಜಾಸ್ತಿ ಎಜುಕೇಶನ್ ಕೊಡಬೇಕು, ಇವನಿಗೆ ಕಡಿಮೆ ಎಜುಕೇಶನ್ ಕೊಡಬೇಕು ಅನ್ನೋದು ಯಾವುದೂ ಇಲ್ಲ. ಇಲ್ಲಿ ಪ್ರತಿಯೊಂದು ಮಗುವಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ಸಿಗಬೇಕು. ಇಲ್ಲಿ ಈ ಆಕ್ಟ್ ಕೆಳಗಡೆ The Right to Education Act makes education a fundamental right of every child between age of 6 to 14. ಅದು ಅವನ ಫಂಡಮೆಂಟಲ್ ಹಕ್ಕು. ಅದು 6ರಿಂದ 14ನೇ ವಯಸ್ಸಿನವರೆಗೂ ಯಾವುದೇ ಮಗು ಇರಲಿ, ಆ ಮಗುವಿನ ಫಂಡಮೆಂಟಲ್ ಹಕ್ ಅಂತಾನೆ ಹೇಳಬಹುದು. ದ ಆಕ್ಟ್ ಸ್ಪೆಸಿಫೈಸ್ ಮಿನಿಮಮ್ ನಾರ್ಮ್ಸ್ ಇನ್ ಗವರ್ಮೆಂಟ್ ಸ್ಕೂಲ್ಸ್. ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಈ ಆಕ್ಟ್ ಅಲ್ಲಿ ಏನು ಹೇಳ್ತಾ ಇದೆ, ಈ ಆಕ್ಟ್ ಅಲ್ಲಿ ಏನು ಹೇಳಿದಾರಂದ್ರೆ, ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಗವರ್ಮೆಂಟ್ ಶಾಲೆಗಳಲ್ಲಿ ಮಿನಿಮಮ್ ಇಂಥ ಫೆಸಿಲಿಟೀಸ್ಗಳು ಬರಬೇಕು. ಕೆಲವೊಂದು ಮಿನಿಮಮ್ ಈ ಕೆಲವೊಂದು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಈ RT ಆಕ್ಟ್ ಒಳಗಡೆ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ಗವರ್ಮೆಂಟ್ ಶಾಲೆ ಆ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳುತ್ತೆ. ಇಟ್ ಪ್ರೊವೈಡ್ಸ್ ರಿಸರ್ವೇಶನ್ ಆಫ್ 25% ಇನ್ ಪ್ರೈವೇಟ್ ಸ್ಕೂಲ್ಸ್ ಫಾರ್ ಚಿಲ್ಡ್ರನ್ ಫ್ರಮ್ ಪೂರ್ ಫ್ಯಾಮಿಲೀಸ್, ಪ್ರೊಹಿಬಿಟ್ಸ್ unrecognized schools and makes provisions for no donations or capitation fees and no interview of the children for the admission. ಅಂದ್ರೆ ಈಗ ಪ್ರೈವೇಟ್ ಶಾಲೆಗಳು, ದೊಡ್ಡ ದೊಡ್ಡ ಶಾಲೆಗಳು, ಇಂಟರ್ನ್ಯಾಷನಲ್ ಶಾಲೆಗಳಿದಾವೆ, ತುಂಬಾ ಜಾಸ್ತಿ ಫೀಸ್ ಗಳನ್ನು ತಗೊಂಡು ದುಡ್ಡಿರೋರು ಮಾತ್ರ ಆ ಸ್ಕೂಲ್ಗಳಲ್ಲಿ ಕಳೀಲಿಕ್ಕೆ ಮೊದಲು ಅವಕಾಶ ಇತ್ತು. ಆದ್ರೆ ಈಗ ಸರ್ಕಾರಗಳು ಯಾವ ರೀತಿ ಮಾಡಿದಾವೆ ಅಂದ್ರೆ, ಈ RT ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, 2010ರಿಂದ ಪ್ರತಿಯೊಂದು ಪ್ರೈವೇಟ್ ಶಾಲೆ, ಅದು ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲ್ ಇರಲಿ ಅಥವಾ ಯಾವುದೇ ಪ್ರೈವೇಟ್ ಶಾಲೆ ಇರಲಿ, ಅಲ್ಲಿ ಪ್ರತಿಶತ 25% ಅಂದ್ರೆ 100ಕ್ಕೆ 25 ಸೀಟು RT ಮುಖಾಂತರ ತುಂಬಬೇಕು. RT ಮುಖಾಂತರ ತುಂಬಿದ ಸೀಟ್ಗಳಿಗೆ ಮಕ್ಕಳಿಗೆ ಯಾವುದೇ ರೀತಿಯ ಫೀಸ್ ತಗೊಳ್ಳೋ ಹಾಗಿಲ್ಲ. ಹಾಗೇನೆ ಅವರ ತಂದೆ ತಾಯಿಗಳಿಗೂ ಕೂಡ ಯಾವ ರೀತಿ ಇಂಟರ್ವ್ಯೂ ಆಗಲಿ ಅಥವಾ ಯಾವುದೇ ರೀತಿ ಕ್ವಶನ್ಸ್ ಕೇಳೋದಾಗ್ಲಿ, ನೀವು ಯಾಕೆ ಇದನ್ನ RT ಕೆಳಗಡೆ ತಗೋತೀರಾ, ಯಾವುದೇ ರೀತಿಯ ಕ್ವಶನ್ಸ್ ಮಾಡುವಾಗಿಲ್ಲ. ಅವರು RT ಕೆಳಗಡೆ ಸೆಲೆಕ್ಟ್ ಆದ್ರು ಅಂದ್ರೆ ಆ RT ಪ್ರಕಾರ ಅವರಿಗೆ ಯಾವುದೇ ಶುಲ್ಕವನ್ನು ತಗೊಳ್ಳೋ ಹಾಗಿಲ್ಲ. ಯಾವ ರೀತಿ ಉಳಿದ ಮಕ್ಕಳಿಗೆ ನಾವು ಎಜುಕೇಶನ್ ಪ್ರೊವೈಡ್ ಮಾಡ್ತೀವಿ ಪ್ರೈವೇಟ್ ಶಾಲೆಯಲ್ಲಿ, ಅದೇ ರೀತಿ RT ಮಕ್ಕಳಿಗೂ ಕೂಡ ಸಮಾನ ಎಜುಕೇಶನ್ ಕೊಡಬೇಕು ಅನ್ನೋದನ್ನ ಈ RT ಆಕ್ಟ್ ಹೇಳ್ತಾ ಹೋಗುತ್ತೆ. ಇಲ್ಲಿ The act also provides that no child shall be held back, expelled or required to pass board examination until the completion of elementary education. ಅಂದ್ರೆ ಯಾವ ಮಗು ಹಿಂದೆ ಇರಬಾರದು, ಪ್ರತಿಯೊಂದು ಮಗು ಈ ಆಕ್ಟ್ ನ ಉಪಯೋಗ ತಗೊಂಡು ಮುಂದೆ ಬರಬೇಕು ಅನ್ನೋದನ್ನು ಕೂಡ ಈ ಆಕ್ಟ್ ಮೇನ್ ಅಜೆಂಡಾ ಆಗಿರುತ್ತೆ. ಸ್ಪೆಷಲ್ ಟ್ರೈನಿಂಗ್ ಫಾರ್ ಸ್ಕೂಲ್ ಡ್ರಾಪ್ಔಟ್ಸ್ ಇಸ್ ಪ್ರೊವೈಡೆಡ್ ಟು ಬ್ರಿಂಗ್ ದೆಮ್ ಅಪ್ ಟು ಪಾರ್ ವಿತ್ ದ ಸ್ಟೂಡೆಂಟ್ಸ್ ಆಫ್ ದ ಸೇಮ್ ಏಜ್. ಅಂದ್ರೆ ಕೆಲವೊಬ್ರು ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 3ನೇ ಕ್ಲಾಸು, 4ನೇ ಕ್ಲಾಸು ಓದಿ ಡ್ರಾಪ್ ಔಟ್ ಆಗಿರ್ತಾರೆ, ಎಜುಕೇಶನ್ ಆಗಿರಲ್ಲ. ಕೆಲವೊಬ್ರು ಡ್ರಾಪ್ ಔಟ್ ಆಗಿರ್ತಾರೆ, ಕೆಲವೊಬ್ರು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಾರೆ. ಆ ಡ್ರಾಪ್ ಔಟ್ ಗಳಿಗೂ ಕೂಡ ಅವಕಾಶ ಇದೆ. ಅವರ ಏಜಿಗೆ ತಕ್ಕಂಗೆ, ಅವರ ಏಜಿನ ಮಕ್ಕಳಿಗೆ ಸಮಾನವಾಗಿ ಅವರಿಗೆ ಎಜುಕೇಶನ್ ಕೊಡಬೇಕು ಅನ್ನೋದನ್ನು ಕೂಡ ಈ RT ಆಕ್ಟ್ ಹೇಳುತ್ತೆ. ಅದೇ ರೀತಿ ದ ರೈಟ್ ಟು ಎಜುಕೇಶನ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂಟಿಲ್ ದ ಏಜ್ ಆಫ್ 18 years ಹ್ಯಾಸ್ ಆಲ್ಸೋ ಬೀನ್ ಮೇಡ್ ಅ ಫಂಡಮೆಂಟಲ್ ರೈಟ್. ಅಂದ್ರೆ ಈಗ ಯಾವ ನಾರ್ಮಲ್ ಮಗುವಿಗೆ 6ರಿಂದ 14ನೇ ವಯಸ್ಸಿನವರೆಗೂ ನಾರ್ಮಲ್ ಮಗು ಯಾವ ರೀತಿ ಕಂಪಲ್ಸರಿ ಎಜುಕೇಶನ್ ಪಡ್ಕೋಬಹುದು, ಅದೇ ರೀತಿ ಈ ಡಿಸಬಿಲಿಟೀಸ್ ಅಂದ್ರೆ ಯಾರಿಗಾದ್ರೂ ತೊಂದರೆಗಳಿದ್ರೆ, ಫಿಸಿಕಲ್ ತೊಂದರೆಗಿದ್ರೆ, ಹ್ಯಾಂಡಿಕ್ಯಾಪ್ಡ್ ಇರಬಹುದು ಅಥವಾ ಕಣ್ಣಿನ ತೊಂದರೆ ಇರಬಹುದು, ಕಾಲಿನ ತೊಂದರೆ ಇರಬಹುದು, ಯಾವುದೇ ರೀತಿಯ ಡಿಸಬಿಲಿಟೀಸ್ಗಳು ಇತ್ತು ಅಂದ್ರೆ ಅಂತವರಿಗೆ 18ನೇ ವಯಸ್ಸಿನವರೆಗೂ ಎಜುಕೇಶನ್ ಫ್ರೀ ಆಗಿರಬೇಕು. ಆಮೇಲೆ ಆ ಎಜುಕೇಶನ್ ಕಂಪಲ್ಸರಿ ಅವರು ಪಡ್ಕೊಳ್ಳಿಕ್ಕೆ ಹಕ್ಕಿದೆ ಅನ್ನೋದನ್ನ ಈ ಆಕ್ಟ್ ಅಲ್ಲಿ ಹೇಳ್ತಾ ಹೋಗಿದ್ದಾರೆ. ದ ರೈಟ್ ಟು ಎಜುಕೇಶನ್ ಆಕ್ಟ್ ಹ್ಯಾಸ್ ಸಜೆಸ್ಟೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂಡ್ ಸ್ಟೇಟ್ ಕಮಿಷನ್ ಫಾರ್ ಸೂಪರ್ವೈಸಿಂಗ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದ ಆಕ್ಟ್ ಅಂಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಚೈಲ್ಡ್ ರೈಟ್ ಅಂಡ್ ಗ್ರಿವೆನ್ಸ್ ರಿಅಡ್ರೆಸಲ್. ಅಂದ್ರೆ ಈ ಆಕ್ಟ್ ಅಲ್ಲಿ ಯಾವ ರೀತಿ
ರೂಲ್ಸ್ ಗಳನ್ನ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಲೆವೆಲ್ ಒಂದು ಕಮಿಷನ್ ಮಾಡಿದ್ದಾರೆ. ಆ ಕಮಿಷನ್ ಕೆಳಗಡೆ ಪ್ರತಿಯೊಂದು ರಾಜ್ಯದಲ್ಲಿ ಒಂದೊಂದು ಕಮಿಷನ್ ಇದೆ. ಈ ಪ್ರತಿಯೊಂದು ರಾಜ್ಯದ ಕಮಿಷನ್ ಏನ್ ಮಾಡ್ತಾ ಹೋಗುತ್ತೆ, ಈ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಆಗಲಿ ಅಥವಾ ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆ ಆಗಿರ್ಬೋದು, ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲಿ ಈ RTE ಕರೆಕ್ಟ್ ಆಗಿ ನಡೀತಾ ಇದೆಯಾ ಇಲ್ವಾ, ಈ ಪ್ರೈವೇಟ್ ಶಾಲೆಯಲ್ಲಿ ಕರೆಕ್ಟ್ ಆಗಿ 25% ಸೀಟ್ಸ್ ಗಳನ್ನು ತಗೊಂಡಿದ್ದಾರಾ, ಆ 25% ಸೀಟ್ಸ್ ಗಳಿಗೆ ಅವರು ದುಡ್ಡು ಏನಾದರೂ ಕೇಳ್ತಾ ಇದ್ದಾರಾ, ಅಥವಾ ಏನಾದರೂ ಆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆಯಾ, ಈ ರೀತಿ ಈ ಆಕ್ಟ್ ಕೆಳಗಡೆ ಬರೋ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನ ಸೂಪರ್ವೈಸ್ ಮಾಡಕ್ಕೆ ಸ್ಟೇಟ್ ಲೆವೆಲ್ ಕೂಡ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಕಮಿಟಿಗಳಿದ್ದಾವೆ. ಈ RTEನ ಕರೆಕ್ಟ್ ಆಗಿ ಫಾಲೋ ಮಾಡಿಸಿಕೊಂಡು ಹೋಗೋ ಜವಾಬ್ದಾರಿ ಈ ಸ್ಟೇಟ್ ಕಮಿಷನ್ದು ಆಗಿರುತ್ತೆ, ಸ್ಟೇಟ್ ಕಮಿಟಿ ಅವರದಾಗಿರುತ್ತೆ. ಅದೇ ರೀತಿ ಈ ಮಕ್ಕಳಿಂದ ಇದೇನು RTE ಕೆಳಗಡೆ ಶಾಲೆಗೆ ಪ್ರವೇಶ ಪಡೆದಿರೋ ಮಕ್ಕಳು ಇರ್ತಾರ, ಇವ್ರಿಗೆ ಏನಾದರೂ ತೊಂದರೆಗಳಾಗ್ತಿದ್ರೆ, ಆ ಮಕ್ಕಳು ಏನಾದರೂ ಕಂಪ್ಲೇಂಟ್ಸ್ ಗಳನ್ನ ಕೊಟ್ರೆ, ಆ ಕಂಪ್ಲೇಂಟ್ಸ್ ಗಳನ್ನ ಯಾವ ರೀತಿ ಆ ಮಕ್ಕಳಿಗೆ ಚೆನ್ನಾಗಿ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ಈ ಸ್ಟೇಟ್ ಕಮಿಟಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಗೈಡ್ಲೈನ್ಸ್ ರಿಗಾರ್ಡಿಂಗ್ ಇಂಪ್ರೂವ್ಮೆಂಟ್ ಆಫ್ ಸ್ಕೂಲ್ಸ್, ಟೀಚರ್ಸ್ ಅಂಡ್ ಸ್ಟೂಡೆಂಟ್ ರೇಷಿಯೋ ಅಂಡ್ ಫ್ಯಾಕಲ್ಟಿ ಆರ್ ಮೇಡ್ ಇನ್ ದ ಆಕ್ಟ್. ಅಂದ್ರೆ ಈ ಕೆಲವೊಂದು ಶಾಲೆಯಲ್ಲಿ ಏನಿರ್ತದೆ, 100 ಜನ ಮಕ್ಕಳು ಒಬ್ಬರೇ ಟೀಚರು ಅಥವಾ 200 ಮಕ್ಕಳು ಒಬ್ಬರೇ ಟೀಚರು, ಈ ರೀತಿ ಇರುತ್ತೆ. ಆದರೆ ಈ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪ್ರತಿಯೊಂದು ಮಗುವಿನಿಗೆ, ಪ್ರತಿಯೊಂದು ಶಿಕ್ಷಕನಿಗೆ ಇಷ್ಟೇ ಮಕ್ಕಳು ಅಂತ ಇರಬೇಕು. 30 ಮಕ್ಕಳು ಅಥವಾ 40 ಮಕ್ಕಳು, ಅದಕ್ಕಿಂತ ಜಾಸ್ತಿ ಇರಬಾರದು. ಆ ಆಕ್ಟ್ ನಲ್ಲಿ ಏನ್ ಹೇಳುತ್ತೆ, ಪ್ರತಿಯೊಬ್ಬ ಶಿಕ್ಷಕನಿಗೆ 30 ವಿದ್ಯಾರ್ಥಿಗಳು ಮಾತ್ರ ಇರಬೇಕು, 30ಕ್ಕಿಂತ ಜಾಸ್ತಿ ಇರಬಾರದು. ಯಾಕೆ ಜಾಸ್ತಿ ಇರಬಾರದು ಅಂದ್ರೆ 30ಕ್ಕಿಂತ ಜಾಸ್ತಿ ಮಕ್ಕಳಿದ್ರಂದ್ರೆ ಆ ಪ್ರತಿಯೊಂದು ಮಗುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕಡಿಮೆ ಆಗ್ತಾ ಬರುತ್ತೆ. ಹೀಗಾಗಿ ಆ ಶಿಕ್ಷಕ ಪ್ರತಿಯೊಂದು ಮಗುವಿನ ಮೇಲೆ ಗಮನ ಹರಿಸಬೇಕಾಗ್ತದೆ ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇರಬೇಕು. ಅದಕ್ಕಾಗಿ RTE ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ 30% ಅಂದ್ರೆ ಒಬ್ಬ ಶಿಕ್ಷಕನಿಗೆ 30 ಹುಡುಗರು ವಿದ್ಯಾರ್ಥಿಗಳು ಮಾತ್ರ RTE ಕೆಳಗಡೆ ಇರಬೇಕು ಅಂತ ಆ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿ ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಟೂಡೆಂಟ್ ಟೀಚರ್ ರೇಷಿಯೋ ಅಂತ ಕರಿತೀವಿ. ಆಮೇಲೆ ಈ RTE ಕೆಳಗಡೆ ಸ್ಕೂಲ್ಗಳು ಯಾವ್ಯಾವ ಸ್ಟ್ಯಾಂಡರ್ಡ್ಸ್ ಗಳನ್ನ ಮೇಂಟೈನ್ ಮಾಡಬೇಕು, ಸ್ಕೂಲ್ಗಳಲ್ಲಿ ಏನೇನು ಫೆಸಿಲಿಟೀಸ್ ಇರಬೇಕು, ಇದೆಲ್ಲ ಕೂಡ ಈ RTE ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. The Right to Education Act will not only ensure the right of education of every child, but also puts the obligation on the government to impart it. ಈಗ ಈ ರೈಟ್ ಟು ಎಜುಕೇಶನ್ ಬರೀ ಮಕ್ಕಳ ಮೇಲೆ 14ನೇ ವಯಸ್ಸಿನವರೆಗೂ ಇರೋ ಮಕ್ಕಳ ಮೇಲೆ ನಾವು ಈ RTE ಆಕ್ಟ್ ಆ ಭಾರನ ಹೊರಿಸಲ್ಲ. ಯಾಕಂದ್ರೆ ನೀವು ಶಾಲೆಗೆ ಬರಬೇಕು, ನೀವು ಕಂಪಲ್ಸರಿ ಎಜುಕೇಶನ್ ತಗೋಬೇಕು ಅಂತ ಬರೀ ಮಕ್ಕಳಿಗೆ ಬಿಟ್ಟಿಲ್ಲ. ಇದರ ರೆಸ್ಪಾನ್ಸಿಬಿಲಿಟಿ ಎಲ್ಲ ಶಾಲೆಗಳಿಗೆ ಮೇಲೆ ಇದೆ, ಸರ್ಕಾರದ ಮೇಲೆ ಇದೆ. ಈ ಆಕ್ಟ್ ಅನ್ನ ಸರಿಯಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋದು ಎಲ್ಲ ಶಾಲೆಗಳ ಮೇಲೆ ಹಾಗೂ ಸರ್ಕಾರದ ಮೇಲೆ. ಯಾವ ರೀತಿ ಈ ಆಕ್ಟ್ ಅನ್ನ ನಾವು ಇನ್ನೂ ಚೆನ್ನಾಗಿ ಇದನ್ನು ನಡೆಸಿಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಸರ್ಕಾರ ಕೂಡ ಪ್ರತಿ ಕ್ಷಣದಲ್ಲಿ, ಪ್ರತಿ ಹಂತದಲ್ಲೂ ಇದೇನದು ಗಮನ ಹರಿಸ್ತಾ ಇರುತ್ತೆ. ದ ಲಾ ವುಡ್ ನಾಟ್ interfere with the various state governments' attempts to provide elementary education. There is also a provision in the RTE Act to make it possible to impart education in a mother tongue of a child. ಅಂದ್ರೆ ಈ RTE Act ಅಲ್ಲಿ ಏನು ಇನ್ನೊಂದು ರೂಲ್ ಇದೆ ಅಥವಾ ಒಂದು ಸವಲತ್ತಿದೆ ಅಂತ ಹೇಳ್ಬೋದು. ಏನು ಯಾವ ಮಗು ಅವನು ಯಾವ ತನ್ನ ಮಾತೃಭಾಷೆಯಲ್ಲಿ ಕಲೀಲಿಕ್ಕೆ ಇಷ್ಟಪಡ್ತಾನೆ ಅದೇ ಮಾತೃಭಾಷೆಯಲ್ಲಿ ಅವನಿಗೆ ಶಿಕ್ಷಣ ಕೊಡಬೇಕು ಅನ್ನೋದನ್ನು ಕೂಡ ಈ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಮದರ್ ಟಂಗ್ ಅಂದ್ರೆ ಮಾತೃಭಾಷೆಯಲ್ಲಿ ಅವನು ಶಿಕ್ಷಣ ಪಡ್ಕೋಬಹುದು. ಆಸ್ ದ ಕರಿಕ್ಯುಲಮ್ ವುಡ್ ಬಿ ಲೆಸ್ ರಿಗರಸ್, ಇಟ್ ವುಡ್ ಎನ್ಶೂರ್ ಆಲ್ ರೌಂಡ್ ಡೆವಲಪ್ಮೆಂಟ್. ದ RTE ಆಕ್ಟ್ is the first legislation in the world that puts responsibility of ensuring enrollment, attendance and completion on the government. ಅಂದ್ರೆ ಇಲ್ಲಿ ಜಾಸ್ತಿ ಟೆಕ್ಸ್ಟ್ ಬುಕ್ ಬೇಸ್ಡ್ ಇರಲ್ಲ, ಇಲ್ಲಿ ಕೂಡ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಗಳಿದಾವೆ. ಈ RTE ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಬರೀ ನಾನು ಓದಿ ಪುಸ್ತಕದಲ್ಲಿರೋದನ್ನ ಓದಿ ನಾನು ಪಾಸ್ ಆಗೋದಿಲ್ಲ. ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ಕೂಡ ಆ ಮಗು ಇನ್ವಾಲ್ವ್ ಆಗಬೇಕು. ಹೀಗಾಗಿ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು. ಬರೀ ನಾನು ಮಾರ್ಕ್ಸ್ 95% ತಗೋತೀನಿ, 98% ತಗೊಂಡಿದ್ದೀನಿ, 100% ಮಾರ್ಕ್ಸ್ ತೆಗೆದಿದ್ದೀನಿ ಅಂತ ಈ RTE ಆಕ್ಟ್ ಈ ರೀತಿ ಮಗುವಿನ ಡೆವಲಪ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. RTE ಆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಅವನು ಓದೋದ್ರಲ್ಲಿ ಇರಬೇಕು, ಓದೋದ್ರಲ್ಲೂ ಗಮನ ಹರಿಸಬೇಕು. ಅದೇ ರೀತಿ ಬೇರೆ ಬೇರೆ ಆಕ್ಟಿವಿಟೀಸ್, ನಿಮ್ಮ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಆ ಮಗುವಿಗೆ ಯಾವುದೇ ಒಂದು ಸ್ಪೆಷಲ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆ ಫೀಲ್ಡ್ ಅಲ್ಲಿ ನಾವು ಯಾವ ರೀತಿ ಆ ಮಗುವಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋದನ್ನು ಕೂಡ ಈ RTE ಆಕ್ಟ್ ಅಲ್ಲಿ ನಮಗೆ ಗೈಡ್ಲೈನ್ಸ್ ಗಳು, ರೂಲ್ಸ್ ಗಳು ಇದಾವೆ. ದ RTE ಆಕ್ಟ್ ಇಸ್ ದ ಫಸ್ಟ್ legislation in the world that puts responsibility of ensuring enrollment, attendance and completion on the government. ಅಂದ್ರೆ ಈ ನಮ್ಮ ಜಗತ್ತಿನಲ್ಲಿ ಈ RTE ಆಕ್ಟ್ ಮೊದಲನೇದಾಗಿದೆ. ಏನ್ ಹೇಳುತ್ತೆ ಅಂದ್ರೆ ಈ RTE ಆಕ್ಟ್ ಪ್ರಕಾರ
ಪ್ರತಿಯೊಬ್ಬ ನಾಗರಿಕನ ಮೇಲೆ, ಪ್ರತಿಯೊಂದು ಸರ್ಕಾರದ ಮೇಲೆ, ಪ್ರತಿಯೊಬ್ಬ ಶಾಲೆಯ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದೆ. ಶಾಲೆ ಮೇಲೆ, ಸರ್ಕಾರದ ಮೇಲೆ ಅಥವಾ ನಾಗರಿಕರ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಏನ್ ಕೊಟ್ಟಿದೆ ಅಂದ್ರೆ, ಪ್ರತಿಯೊಬ್ಬ ಮಗು ಶಾಲೆಗೆ ಬರಬೇಕು, ಅವನ ಅಟೆಂಡೆನ್ಸ್ ಚೆನ್ನಾಗಿರಬೇಕು. ಅವನ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಈ RT ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ನಾವು ಆ ಮಗುವಿಗೆ ಪ್ರೋತ್ಸಾಹ ಮಾಡಿ ಶಾಲೆಗೆ ಕರೆತರಬೇಕು ಅನ್ನೋದನ್ನು ಕೂಡ ಈ RT ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಫಂಡ್ ₹2310 billion when the central government shares would be 70%. ಅಂದ್ರೆ ಈ RT ಆಕ್ಟ್ ಕೆಳಗಡೆ ಏನ್ ಸ್ಕೂಲ್ಸ್ ಗಳಿದಾವೆ, RT ಆಕ್ಟ್ ಗೆ ಅಥವಾ RT ಆಕ್ಟ್ ಅಂಡರ್ ಯಾವ ಯಾವ ಮಕ್ಕಳು ರಾಜ್ಯದಲ್ಲಿ ಕಲಿತಾ ಇದಾವೆ ಅಂತ ಮಕ್ಕಳಿಗೆ ಏನ್ ಖರ್ಚು ವೆಚ್ಚ ಬರುತ್ತೆ, ಆ ಖರ್ಚು ವೆಚ್ಚದಲ್ಲಿ ರಾಜ್ಯ ಸರ್ಕಾರ 30% ಖರ್ಚು ವೆಚ್ಚನ ಭರಿಸುತ್ತೆ. ಭಾರತ ಸರ್ಕಾರ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ 70% ಖರ್ಚು ವೆಚ್ಚಗಳನ್ನು ಭರಿಸುತ್ತೆ. A report on the status of implementation of the act released by Ministry of Human Resources on the first year anniversary admits that 8.1 million children in the age group of 14 years still remain out of the school and there is shortage of 508,000 teachers across the country. ಅಂದ್ರೆ 2010ರಲ್ಲಿ ಈ ಆಕ್ಟ್ ಅಸ್ತಿತ್ವಕ್ಕೆ ಬಂತು, ಜಾರಿಗೆಗೊಂಡಿತು. ಅಂದ್ರೆ 2011ರಲ್ಲಿ ಏನಾಯ್ತು ಅಂದ್ರೆ ಒಂದು ಸರ್ವೆ ಮಾಡಿದ್ರು, ಸಣ್ಣ ಸರ್ವೆ ಮಾಡಿದ್ರು. ಅವಾಗ ಮಾಡಿದಾಗ ಏನಾಗಿತ್ತು ಅಂದ್ರೆ 8.1 ಮಿಲಿಯನ್ ಮಕ್ಕಳು ಇನ್ನೂ ಶಾಲೆಗೆ ಬಂದಿರಲಿಲ್ಲ. ಅಂದ್ರೆ ಈ RT ಆಕ್ಟ್ ತಂದ ಆದ್ಮೇಲೂ ಕೂಡ 1 ವರ್ಷ ಆದ್ಮೇಲೆ ಕೂಡ ಈ RT ಆಕ್ಟ್ ಇಂಪ್ಲಿಮೆಂಟ್ ಆದ್ಮೇಲೆ 1 ವರ್ಷ ಆದ್ಮೇಲೆ ಅದರ ಆನಿವರ್ಸರಿ ಮಾಡಿದಾಗ 8.1 ಲಕ್ಷ ಮಕ್ಕಳು ಇನ್ನೂ ಶಾಲೆಗೆ ಬಂದಿರಲಿಲ್ಲ. ಆದರೆ ಈಗ ಸಿನಾರಿಯೋ ಚೇಂಜ್ ಆಗಿದೆ. ಈಗ ತುಂಬಾ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಶಾಲೆಯ ಕಡೆ ಬರ್ತಾ ಇದ್ದಾರೆ, ಶಾಲೆಗೆ ಅಡ್ಮಿಷನ್ ತಗೋತಾ ಇದ್ದಾರೆ. ಈ 8.1 ಅನ್ನೋದು ಈಗ ಇಲ್ಲ, ಇದು 2011ರ ಸರ್ವೆಯಲ್ಲಿ 8.1 ಅನ್ನೋದು ಇತ್ತು. ಅದೇ ರೀತಿ ಅವಾಗ ಗಣನೀಯವಾಗಿ ಶಿಕ್ಷಕರ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇತ್ತು. ಈಗ ಶಿಕ್ಷಕರ ಸಂಖ್ಯೆನೂ ಕೂಡ ಸ್ಟೂಡೆಂಟ್ ಟೀಚರ್ ರೇಷಿಯೋ ಕೂಡ ಕರೆಕ್ಟ್ ಆಗಿ ಚೆನ್ನಾಗಿ ನಡೀತಾ ಇದೆ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಆಲ್ಸೋ intervened to demand implementation of the act in the northeast. It has also provided the legal basis for ensuring pay parity between teachers in the government and the government aided schools. ಅಂದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಇಂಟರ್ಫಿಯರ್ ಆಯಿತು. ಇದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ಬಂದು ಏನ್ ಹೇಳಿತು, ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಲ್ಲೂ ಕೂಡ ಈ RT ಆಕ್ಟ್ ಇಂಪ್ಲಿಮೆಂಟ್ ಆಗಬೇಕು. ಯಾಕಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಿಗೆ ಸ್ವಲ್ಪ ಎಜುಕೇಶನ್ ಕಡೆಗೆ ಒಲವು ಕಡಿಮೆ ಇರೋದ್ರಿಂದ, RT ಆಕ್ಟ್ ಇರೋದ್ರಿಂದ ಅಲ್ಲಿ ಕೂಡ ಎಜುಕೇಶನ್ ಇಂಪ್ರೂವ್ ಆಗುತ್ತೆ, ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈಗ ಏನು ಸರ್ಕಾರಿ ಶಾಲೆಯಲ್ಲಿ ಟೀಚರ್ಗೆ ಏನು ಪೇಮೆಂಟ್ ಸಂಬಳ ಸಿಗ್ತಾ ಇದೆ, ಅದೇ ರೀತಿಯ ಸಂಬಳ ಕೂಡ ಏಡೆಡ್ ಶಾಲೆಯಲ್ಲಿ ಕೂಡ ಶಿಕ್ಷಕರಿಗೆ ಸಂಬಳ ಸಿಗಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿತು. ಅದೇ ರೀತಿ ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ರಿಟಿಸೈಸ್ ದ ಗವರ್ಮೆಂಟ್ on the forced admission of 25% disadvantaged students, citing that the central government has transferred its constitutional obligation to private schools. There are also discontented with reimbursement of the cost of RT from the government. ಅಂದ್ರೆ ಸ್ವಲ್ಪ ಈಗ 25% RT ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಕಲಿಬೇಕಾದ್ರೆ ಆಬ್ವಿಯಸ್ ಆಗಿ ಸಹಜವಾಗಿ ಆ ಪ್ರೈವೇಟ್ ಶಾಲೆಯವರಿಗೆ ಸ್ವಲ್ಪ ಈ 25% ಮಕ್ಕಳು ನಾವು ಪ್ರೈವೇಟ್ ಸೀಟ್ಸ್ ಗಳು ಇದ್ದು ಅಂದ್ರೆ ನಮಗೆ ಜಾಸ್ತಿ ಇನ್ಕಮ್ ಬರ್ತಾ ಇತ್ತು, ಹೀಗಾಗಿ ನಮ್ಮ ಇನ್ಕಮ್ಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ RT ಇರೋದ್ರಿಂದ ಅಂತ. ಇದು ಸ್ವಲ್ಪ ಪ್ರೈವೇಟ್ ಶಾಲೆಯ ಮ್ಯಾನೇಜ್ಮೆಂಟ್ ಅಥವಾ ಪ್ರೈವೇಟ್ ಶಾಲೆಯ ಶಿಕ್ಷಕರ ಒಂದು ಸಣ್ಣ ಕಂಪ್ಲೇಂಟ್ ಕೂಡ ನಾವು ನೋಡಬಹುದು. ಡಿಸ್ಪೈಟ್ ದ ಅಲ್ಯೂರ್ ಆಫ್ ದ ಫ್ರೀ lunch of free education in government schools, many parents and send their children to private schools. The children attending private schools are to be at an advantage. ಅಂದ್ರೆ ನಮ್ಮ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಮಕ್ಕಳಿಗಾಗಿ ಎಷ್ಟೋ ಒಳ್ಳೆ ಒಳ್ಳೆ ಯೋಜನೆಗಳು ತಗೊಂಡು ಬಂದು, ಬಿಸಿ ಮಧ್ಯಾಹ್ನದ ಊಟದ ಯೋಜನೆ, ಅದೇ ರೀತಿ ಕ್ಷೀರ ಯೋಜನೆ, ಹಾಲು ಕುಡಿಯೋ ಯೋಜನೆ, ಪ್ರತಿದಿನ ಮಗು ಹಾಲು ಕುಡಿಬೇಕಂತ ಹೇಳಿ ಕ್ಷೀರ ಯೋಜನೆ ತಗೊಂಡು ಬಂತು, ಬಿಸಿ ಊಟದ ಯೋಜನೆ, ಇವೆಲ್ಲ ಸರ್ಕಾರದ ಒಳ್ಳೆ ಒಳ್ಳೆ ಯೋಜನೆಗಳು ಮಕ್ಕಳಿಗಾಗಿ. ಮಕ್ಕಳು ಶಾಲೆಗೆ ಬರಬೇಕು, ಮಕ್ಕಳು ಶಾಲೆಗೆ ಬಂದು ವಿದ್ಯಾಭ್ಯಾಸನ ಮಾಡಬೇಕು, ಎಲ್ಲರೂ ಚೆನ್ನಾಗಿ ಓದಿ ತನ್ನ ಫ್ಯಾಮಿಲಿನ ಸಪೋರ್ಟ್ ಮಾಡೋದ್ರ ಸಲುವಾಗಿ ಶಿಕ್ಷಣ ಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಅನೇಕ ಅನುಕೂಲಗಳು ಮಾಡಿಕೊಟ್ಟರು ಕೂಡ ಎಷ್ಟೋ ಪೇರೆಂಟ್ಸು ಇನ್ನೂ ತಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತಾರೆ. ಹೀಗಾಗಿ ಇದು ಒಂದು ಕೂಡ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗಿ ನಾವು ನೋಡಬಹುದು ಪೇರೆಂಟ್ಸ್ ದೃಷ್ಟಿಯಲ್ಲಿಂದ ನಾವು ನೋಡಿದಾಗ. ಇಷ್ಟೆಲ್ಲ ನಾವು ರೈಟ್ ಟು ಎಜುಕೇಶನ್ ಅನ್ನೋದನ್ನ ಏನು, ಇದರಲ್ಲಿ ಏನೇನಿದೆ, ಇದರ ಅಡ್ವಾಂಟೇಜಸ್ ಏನು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಂಡ್ವಿ. ಈಗ ಕೊನೆಯದಾಗಿ ನಾವು ಇದನ್ನ ಕನ್ಕ್ಲೂಡ್ ಮಾಡ್ತಾ ಹೋಗೋಣ. ಒಟ್ಟಿನಲ್ಲಿ ಏನ್ ಹೇಳಬಹುದು ಅಂದ್ರೆ, ರೈಟ್ ಟು ಎಜುಕೇಶನ್ ಆಕ್ಟ್ ಇಸ್ ಅ ಬೋನ್ ಟು ಇಂಡಿಯಾ
ಅಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ಬಿಗ್ ಬೂಸ್ಟ್ ಟು ಚಿಲ್ಡ್ರನ್ ಎಜುಕೇಶನ್. ಇದೊಂದು ಬೂನ್, ಇದು ಒಂದು ಒಳ್ಳೆಯದು. ನಮಗೆ ಇದೊಂದು ಒಂದು ರೀತಿ ಅದೃಷ್ಟರು ನಾವು. ನಮ್ಮ ದೇಶಕ್ಕೆ ಈ ರೈಟ್ ಟು ಎಜುಕೇಶನ್ ಅನ್ನೋದು ಒಂದು ಒಳ್ಳೆಯ ಘಟನೆ, ಒಳ್ಳೆಯ ಅದೃಷ್ಟವಾಗಿರುವವರು ನಾವು. ದ ಹ್ಯೂಮನ್ ರಿಸೋರ್ಸ್ ಮಿನಿಸ್ಟ್ರಿ ಎಕ್ಸ್ಪೆಕ್ಟ್ಸ್ ದಟ್ ದ ಆಕ್ಟ್ would increase India's average children attending the elementary schools would increase 15% from present 12%. ಅಂದ್ರೆ 2011ರಲ್ಲಿ 12% ಇತ್ತು, 15%ಗೆ ಆಗಿದೆ 2012ರಲ್ಲಿ ಅಂತ ಆಗಿನ ಸರ್ವೆ ಏನ್ ಹೇಳುತ್ತೆ. 2012ರಲ್ಲಿ ಆಗಿನ ಸರ್ವೆ ಏನ್ ಹೇಳಿತ್ತು, 12% 15%ಕ್ಕೆ ಅಟೆಂಡೆನ್ಸ್ ಮಕ್ಕಳ ಎಲಿಮೆಂಟರಿ ಎಜುಕೇಶನ್ ಪ್ರೈಮರಿ ಸ್ಕೂಲ್ಗಳಿಗೆ ಅಡ್ಮಿಷನ್ಸ್ ತಗೊಂಡಿದ್ರು ಅಂತ ಹೇಳುತ್ತೆ. 2021ರಲ್ಲಿ 40% 50% ವರೆಗೂ ಈ ಸ್ಕೂಲ್ ಮಕ್ಕಳ ಅಡ್ಮಿಷನ್ಸ್ಗಳು ಆಗಿದಾವೆ. ಹೀಗಾಗಿ ಗಣನೀಯವಾಗಿ ಚೇಂಜಸ್ಗಳು ಆಗಿದಾವೆ. ಈ RTA ಆಕ್ಟ್ ಬಂದ ಮೇಲೆ ಎಲ್ಲಾ ಮಕ್ಕಳು ಶಾಲೆಯ ಕಡೆಗೆ ಒಲವು ತೋರಿಸ್ತಿದ್ದಾರೆ. ಯಾಕಂದ್ರೆ ಈ RTA ಆಕ್ಟ್ ಒಳಗಡೆ ತುಂಬಾ ಆಕ್ಟಿವಿಟೀಸ್ಗಳಿದಾವೆ. ಮಗು ಬರೀ ಓದಲ್ಲ, ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಮಾಡೋದ್ರ ಮುಖಾಂತರ ಮಗು ತನ್ನ ವಿದ್ಯಾಭ್ಯಾಸನ ಕಲಿಯುತ್ತೆ, ತನ್ನೊಳಗಿನ ಒಂದು ಟ್ಯಾಲೆಂಟ್ ಅನ್ನ ಹೊರಗಡೆ ತರಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನಾನು ಇಲ್ಲಿವರೆಗೂ ನಿಮಗೆ RTA ಅನ್ನೋ ಒಂದು ವಿಷಯದ ಬಗ್ಗೆ ನಿಮಗೆ ಈ ಎಸ್ಸೆನ ನಾನು ಹಂಚಿಕೊಂಡಿದ್ದೀನಿ. ಈ ಎಸ್ಸೆ ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ನೆಕ್ಸ್ಟ್ ಯಾವ ವಿಷಯದ ಮೇಲೆ ಎಸ್ಸೆಗಳು ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಆ ವಿಷಯದ ಬಗ್ಗೆ ಎಸ್ಸೆನ ಮಾಡಿ ನಿಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋನ ತಾವೆಲ್ಲ ವೀಕ್ಷಿಸಿದ್ದಕ್ಕೆ ಧನ್ಯವಾದ.